ನಾವು ಚಿಕ್ಕರಾಗಿದ್ದಾಗ ಯಾರಾದ್ರೂ ನೋಟ್ ಕೊಟ್ರೆ ಅದನ್ನ ಪುಸ್ತಕದಲ್ಲಿ ಬಚ್ಚಿಡ್ತಾ ಇದ್ವಿ. ಯಾಕೆ? ಪುಸ್ತಕದಲ್ಲಿ ಬಚ್ಚಿಟ್ರೆ ಅದು ಮರಿ ಹಾಕುತ್ತಂತೆ. ಅದೆಲ್ಲ ನಂಬ್ತೀಯ ನೀನು? ಅಲ್ಲ, ನೋಟನ್ನು ಬಿಸಿ ಮಾಡಿದ್ರೆ ಮರಿ ಹಾಕುತ್ತೆ ಅಂತ ನಿನ್ಗೆ ಯಾರಾದ್ರೂ ಹೇಳಿದ್ರ ಅಂತ. ಏನ್ ಬ್ರೋ, ಕಷ್ಟಪಟ್ಟು ದುಡ್ದಿರೋ ದುಡ್ಡು ಒದ್ದೆ ಆಗೋಯ್ತಲ್ಲ. ನೀನ್ ನೋಡಿದ್ರೆ ತಮಾಷೆ ಮಾಡ್ತಿದ್ಯಾ. ಮತ್ತಿನ್ನೇನು ಮಾಡಲಿ, ಸಾಲ ವಾಪಸ್ ಕೊಡ್ತೀನಿ ಅಂತ ಓದೋನು ನೋಟಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ಬಂದಿದೆಯಲ್ಲ. ಸಡನ್ ಆಗಿ ಮಳೆ ಬಂದ್ಬಿಡ್ತಲ್ಲ, ನೆಂದೋಯ್ತು ಬ್ರೋ. ನಾನು ಮಳೆ ನೆನೆಸ್ಬಾರ್ದು ಅಂತ ಟ್ರೈ ಮಾಡಿದೆ, ಆದ್ರೆ ಏನ್ ಮಾಡೋದು, ನಾನು ಸುಮ್ಮನೆ ಇದ್ರು ಸುತ್ತಮುತ್ತ ಇರೋರು ಸುಮ್ಮನೆ ಇರ್ಬೇಕಲ್ಲ. ತಾವದ್ಮೇಲೆ ಆಮ್ಲೆಟ್ ನೋಡಿ ಯಾವುದೋ ಕಾಲ ಆಗೋಯ್ತು. 1000 ರೂಪಾಯಿ ನೋಟು ತಾವದ್ಮೇಲೆ ಬಿಸಿ ಆಗ್ತಾ ಇದೆ, ತಿನ್ನಂಗಿಲ್ಲ, ಏನಿಲ್ಲ. ಜೋಕ್ ಬ್ರೋ, ಇದಕ್ಕೂ ಈ ಸಾಡ್ ರಿಯಾಕ್ಷನ್ ಕೊಡ್ತೀಯಲ್ಲ, ಸ್ವಲ್ಪ ನಗು. ನೋಟೇನು ಒಣಗೋಗುತ್ತೆ, ಇದಕ್ಕೆ ಯಾರಾದ್ರೂ ಅಳ್ತಾರ? ಅಲ್ಲ ಬ್ರೋ, ಅಪ್ಪನ ದುಡ್ಡಲ್ಲಿ ಮಜಾ ಮಾಡ್ಬೇಕಾದ್ರೆ ಇಂಥ 1000 ರೂಪಾಯಿನ ಟಿಪ್ಸೇ ಕೊಡ್ತಿದ್ದೆ. ಇವಾಗ ನಾನೇ ದುಡಿತಾ ಇದ್ದೀನಲ್ಲ, ಇದ್ರ ವ್ಯಾಲ್ಯೂ ಏನಂತ ಗೊತ್ತಾಗ್ತಿದೆ. ಲೈಫಲ್ಲಿ ಒಂದಿನ 3000+ ದುಡ್ಡಿಗೆ ರೌಡಿಗಳ ಜೊತೆ ಜಗಳ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಮತ್ತೆ ಯಾಕೆ ಫೈಟ್ ಮಾಡಿದೆ? ಕಷ್ಟಪಟ್ಟು ದುಡ್ದಿರೋ ದುಡ್ಡು ಬ್ರೋ, ಹೊಟ್ಟೆ ಎಲ್ಲ ಉರ್ದೋಯ್ತು. ಇವಾಗ ಅರ್ಥ ಆಗ್ತಿದೆ, ನಮ್ಮ ಅಪ್ಪನೂ 1 ರೂಪಾಯಿನ ಇಷ್ಟೇ ಕಷ್ಟಪಟ್ಟು ದುಡ್ದಿರ್ಬೋದಲ್ವಾ. ಅವ್ರು ದುಡ್ದಿರೋ ದುಡ್ಡನ್ನ ನಾನು ಹೀಗೆ ಉಡಾಯಿಸ್ತಿದ್ರೆ ಅವ್ರಿಗೂ ಹೀಗೆ ಕೋಪ ಬಂದಿರತ್ತೆ. ಆ ಫೀಲಿಂಗು ಇವತ್ತು ಅರ್ಥ ಆಗ್ತಿದೆ ಬ್ರೋ. ಪರವಾಗಿಲ್ವೇ ಅಂದಂಗೆ ನಿಮ್ಮಪ್ಪ ಯಾರು ಬ್ರೋ? ನೀನು ಈ ಧರ್ಮೇಂದ್ರ ಪ್ರಧಾನ ಮಗ ಅಂತ ಹೇಳ್ಕೋಬೇಕು ಅಂದ್ರೆ ನನ್ನ ಹೆಸರನ್ನು ಎಲ್ಲೂ ಬಳಸ್ಕೊಳ್ಳದೆ ಬರೀ 1 ಲಕ್ಷ ದುಡ್ಕೊಂಬ ಸಾಕು ನೀನು. ಅವತ್ತು ನಾನು ನಿನ್ನ ಸುಶಾಂತ್ ರಾಜ್ ಧರ್ಮೇಂದ್ರ ಪ್ರಧಾನ ಅಂತ ಒಪ್ಕೊಳ್ತೀನಿ. ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ ಬ್ರೋ, ಆದ್ರೆ ಹಿಂಗೆ ಜವಾಬ್ದಾರಿ ಬಂದಿದೆಯಲ್ಲ, ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಬ್ರೋ. ಜವಾಬ್ದಾರಿ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಬುದ್ಧಿ ಅಂತೂ ಬಂದಿದೆ. ಆದ್ರೆ ಡ್ಯಾಡ್ ಹೇಳಿರೋದೆಲ್ಲ ಗಳಿಸೋ ತನಕ ನಾನು ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ. ಯಾಕೋ ಹಾಗೆ ನೋಡ್ತಿದ್ಯಾ? ಏನಿಲ್ಲ, ನೀನಿನ್ನೂ ಕಂಪ್ನಿ ಕಟ್ಟಬೇಕು ಅನ್ನೋ ಕನ್ಸು ಬಿಟ್ಟಿಲ್ವೇನೆ? ಗ್ರೇಟ್ ಕಣೆ, ಎಷ್ಟು ಫೋಕಸ್ಡ್ ಆಗಿದ್ಯಾ. ಕನ್ಸು ಅಂದರೆ ಹಾಗಿರ್ಬೇಕು. ನನಗೆ ನಂದೇ ಕಂಪ್ನಿ ಕಟ್ಟಲೇಬೇಕು ಅನ್ನೋದು ತಲೆಯಲ್ಲಿ ಕೂತ್ಬಿಟ್ಟಿದೆ ಕಣ. ಅದು ನಮ್ಮಪ್ಪನ ಆಸೆ ಕೂಡ. ಕಾಂಟ್ರಾಕ್ಟ್ ತಗೊಂಡು ಮಾತ್ರಕ್ಕೆ ಕೋಟಿ ಕೋಟಿ ದುಡಿತೀರಾ ಅಂತಲ್ಲ ಆರಾಧನಾ. ಅವಾಗಲೂ ದುಡಿಯೋದು ಇಷ್ಟೇನೆ. ಅದಕ್ಕೆ ಯಾಕೆ ಟೆನ್ಷನ್ ತೊಗೊಂಡು ಒದ್ದಾಡ್ತೀರಾ? ನಾನು ಕಂಪ್ನಿ ಸೇರ್ಕೊಳ್ಳಿ, ಒಳ್ಳೆ ಪ್ಯಾಕೇಜ್ ಕೊಡ್ತೀನಿ, ತಿಂಗಳ ಸಂಬಳ ಇಳಿಸ್ಕೊಂಡು ಹಾಯಾಗಿರ್ಬೋದು. ರೀ ಲೋಕೇಶ್, ಬನ್ನಿಲಿ. ಹೇಳಿ ಸರ್. ಏನ್ರಿ ಇನ್ನೂ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ? ಟೈಮ್ ಆಯ್ತಲ್ಲ, ಮನೆಗೆ ಹೋಗಲ್ವಾ? ಇಲ್ಲ ಸರ್, ಹೊಸ ಆರ್ಡರ್ ಬಂದಿದೆ, ಓವರ್ ಟೈಮ್ ಮಾಡಿಸ್ತಾ ಇದ್ದೀನಿ, ಬೇಗ ಮುಗಿಸ್ಬೇಕು. ಏನು ವಿಷಯ ಸರ್? ಏನಿಲ್ಲ, ಈ ಹುಡುಗಿ ಆರಾಧನ ಇದ್ಲಲ್ಲ, ಎಲ್ಲಿ ಕಾಣಿಸ್ತಾ ಇಲ್ಲ? ಆಗಲೇ ಅವಳನ್ನ ಕೆಲಸ ಬಿಡಿಸಿ ಮನೆ ಕಳಿಸಿದಾಯ್ತು ಸರ್. ಕೆಲಸ ಬಿಡಿಸ್ಬಿಟ್ರಾ? ಯಾಕೆ? ಅಂಥದ್ದೇನಾಯ್ತು? ಅವಳು ಬಂದಾಗಿಂದನೂ ಒಂಥರ ಆಡ್ತಾ ಇದ್ಲು ಸರ್, ತನಗೆ ಎಲ್ಲ ಗೊತ್ತಿರೋದು ಅನ್ನೋ ಥರ. ಮಾಡೋ ಕೆಲಸ ಒಂದ್ಬಿಟ್ಟು ಬೇರೆ ಎಲ್ಲ ಕೆಲಸಕ್ಕೂ ಮೂಗು ತೋರಿಸಿದ್ಲು. ಇಲ್ಲಿರೋರ್ಗೆ ಅವಳನ್ನ ಕಂಡ್ರೆ ಸರಿ ಬರ್ತಿರ್ಲಿಲ್ಲ ಸರ್. ಯಾಕ್ರಿ ಆಗ ಮಾಡಿದ್ರಿ? ಚೆನ್ನಾಗಿ ಕೆಲಸ ಮಾಡ್ತಾ ಇದ್ಲಲ್ಲ, ಸ್ವಲ್ಪ ಬುದ್ಧಿ ಹೇಳಿದ್ರೆ ಸರಿ ಹೋಗಿರೋಳು.
ಇಲ್ಲಿ ಕೆಲಸ ಹೇಗೆ ಏನು ಅಂತ ಅವಳಿಗೂ ಅಡ್ಜಸ್ಟ್ ಆಗಿ ಸ್ವಲ್ಪ ಟೈಮ್ ಬೇಕಲ್ವಾ? ಏನ್ ಸರಿ ಹೋಗಿರೋಳು ಸರ್, ಹೇಳ್ದೆ ಕೇಳ್ದೆ ಮನೆಗೆ ಹೋದ್ರೆ ಯಾರು ಸುಮ್ಮನೆ ಇರ್ತಾರೆ ಹೇಳಿ? ನೀವು ತಪ್ಪು ಮಾಡ್ಬಿಟ್ರಿ. ಇದುವರೆಗೂ ಯಾರು ಎಕ್ಸ್ಟ್ರಾ ಇಂಟ್ರೆಸ್ಟ್ ತಗೊಂಡು ಅಕೌಂಟ್ಸ್ ಅಲ್ಲೆಲ್ಲ ಕೆಲಸ ಮಾಡಿದ್ದು ನಾನು ನೋಡೇ ಇರಲಿಲ್ಲ. ಆ ಹುಡುಗಿ ಏನು ತಪ್ಪು ಮಾಡಿರ್ಲಿಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಆ ಹುಡುಗಿ ನಮ್ಮ ಕಂಪ್ನಿಗೆ ಅಸೆಟ್ ಆಗ್ತಿದ್ಲು. ಒಂದಲ್ಲ ಒಂದಿನ ಆ ಹುಡುಗಿ ನಿಮ್ಮೆಲ್ರಿಗಿಂತ ಹೈಯರ್ ಪೊಸಿಷನ್ಗೆ ಹೋಗಿರೋಳು. ಅನ್ಯಾಯವಾಗ ಆ ಹುಡುಗಿನ ಆಚೆ ಕಳಿಸಿ ತಪ್ಪು ಮಾಡ್ಬಿಟ್ರಿ. ಛೇ, ಅಲ್ಲ ಕಣ ಹುಡುಗ, ಅವರಷ್ಟೊಂದು ಜನ ಇದ್ದಾರೆ, ನೀನು ಒಬ್ಬನೇ ಇದೀಯ. ಆದರೂ ಹೇಗೆ ಎಲ್ರಿಗೂ ಬಾರಿಸ್ಬಿಟ್ಟಲ್ಲ ನೀನು. ನೋಡೋಕ್ಕೇನು ಮೃದುವಾಗಿದೀಯಾ, ಆದರೂ ಬೊಲೆ ಜೋರು ಕಣೋ. ಘಾಟಿ ನೀನು, ಘಾಟಿ. ನಾನು ಈಗಲೂ ಮೃದುನೇ ಅಜ್ಜಿ, ಆದ್ರೆ ಅನ್ಯಾಯವಾಗಿ ಕಿತ್ಕೊಂಡೋದ್ರೆ ಕೋಪ ಬರಲ್ವಾ? ಅದು ಅಮ್ಮ ಕೊಟ್ಟಿರೋ ದುಡ್ಡು. ಕಿತ್ಕೊಂಡು ಹೋಗೋದಲ್ದೆ ತಪ್ಪಾಗಿ ಮಾತಾಡ್ಬಿಟ್ರು. ಆದರೂ ಅವ್ರ ಜೊತೆಗೆ ಹೊಡೆದಾಡಕ್ಕೆ ಹೋಗಿದ್ದಿಲ್ಲ ನೀನು. ನಾನು ನೀನೆಲ್ಲ ಅವ್ರನ್ನ ಕಾಡಿ ಬೇಡಿ ದುಡ್ಡಿಸ್ಕೊಂಬರ್ತೀಯ ಅಂತ ಅಂದ್ಕೊಂಡಿದ್ದೆ. ನಾನು ಬರೋಷ್ಟರಲ್ಲಿ ಏನು ಹೊಡೆದಾಟನೇ ಶುರುವಾಗ್ಬಿಟ್ಟಿತ್ತು. ನಿಮ್ಗೆ ಭಯ ಅನ್ನಿಸ್ಲಿಲ್ವಾ? ಫಸ್ಟು ಕೇಳ್ಕೊಂಡೆ ಅಜ್ಜಿ, ಪ್ಲೀಸ್ ಪ್ಲೀಸ್ ಅಂತ ಬೇಡ್ಕೊಂಡೆ. ಆದ್ರೆ ನನ್ನೇ ಆಟ ಆಡ್ಸಕ್ ಶುರು ಮಾಡ್ಬಿಟ್ರು. ಫಸ್ಟ್ ತಳ್ಳಿ ಮೈ ಮುಟ್ಟಿದ್ರು, ಆಮೇಲೆ ಹಂಗೆ ಬಿಡಕ್ಕಾಗತ್ತಾ? ಇನ್ನೊಂದ್ಸರಿ ಯಾರ್ದಾರ ಮೈ ಮುಟ್ಟೋ ಮೊದಲು 10 ಸತಿ ಯೋಚನೆ ಮಾಡ್ಬೇಕು. ಅದು ಅಲ್ದೆ ನನ್ನನ್ನ ಪಾಪು, ಪಾಪಚ್ಚಿ, ಚಾಕ್ಲೇಟ್ ಬಾಯ್ ಅನ್ನೋ ಇಂಪ್ರೆಷನ್ ಇಟ್ಕೊಂಡಿದ್ರಿ. ನಾನು ಮಾಸ್ ಅಂತ ತೋರಿಸ್ಬೇಕಾಯ್ತು, ಅವಕಾಶ ಸಿಕ್ಕಿರ್ಲಿಲ್ಲ, ಈಗ ಸಿಕ್ತು. ರಾಜಲಕ್ಷ್ಮಿ, ಹೇಳಿ ಮೈ ಸರ್. ನಾಳೆ ನಮ್ಮ ಮನೇಲಿ ಫಂಕ್ಷನ್ನು. ರಾಜಲಕ್ಷ್ಮಿ, ಕೈಯೇನು ಗಾಯ ಆಗಿದೆ? ಗಾಡಿಯಿಂದ ಬಿದ್ದ? ಏನಿಲ್ಲ ಸರ್, ಸಣ್ಣ ಗಾಯ. ಅಯ್ಯೋ ರಾಜಲಕ್ಷ್ಮಿ, ನೋಡ್ಕೊಂಡು ಓಡಾಡಬೇಕು. ನಿನ್ನ ಆರೋಗ್ಯ ತುಂಬಾ ಇಂಪಾರ್ಟೆಂಟು. ನಾಳೆ ನಮ್ಮ ಮನೇಲಿ ಫಂಕ್ಷನ್ ಇದೆ, ನಿಂದೇ ಜವಾಬ್ದಾರಿ. ಮುಖ್ಯವಾಗಿ ನೀನು ಇರಲೇಬೇಕು. ಸಣ್ಣ ಫಂಕ್ಷನ್ ಕಣಪ್ಪ, ನನ್ನ ಮಗಳದು ನಾಳೆ ಎಂಗೇಜ್ಮೆಂಟು. ಎಂಗೇಜ್ಮೆಂಟಾ? ಸಿರಿದಾ? ಏನ್ ಸರ್ ಇಷ್ಟು ಬೇಗ ಮಾಡ್ತಿದ್ದೀರಾ? ಅವಳಿಗಲ್ಲಯ್ಯ, ಅವಳಿನ್ನ ಚಿಕ್ಕ ಹುಡುಗಿ, ಓದ್ತಾ ಇದ್ದಾಳೆ, ದೊಡ್ಡ ನೌಕರಿ ಮಾಡಬೇಕು, ತುಂಬ ಕನಸುಗಳಿದ್ದಾವೆ. ಎಂಗೇಜ್ಮೆಂಟು ಆರಾಧನೆಗೆ. ಆರಾಧನಾ ಅವ್ರಿಗೆ ಎಂಗೇಜ್ಮೆಂಟಾ? ಸೂಪರ್ ಸರ್. ಆದ್ರೆ ಅವ್ರೇನು ಹೇಳೇ ಇಲ್ಲ. ಅಯ್ಯೋ, ನಾನು ಇವಾಗ ಹೇಳ್ತಾ ಇದ್ದೀನಲ್ಲ, ಜವಾಬ್ದಾರಿ ಮನುಷ್ಯ ಹೇಳಿದ್ಮೇಲೆ ಮುಗೀತು. ಅಂದಂಗೆ ಕೆಂಪಮ್ಮನವ್ರೆ, ಓಟಾರ್ದಲ್ಲಿ ಎಲ್ರಿಗೂ ಹೇಳ್ಬಿಡಿ, ನಾಳೆ ಆರಾಧನಾ ಎಂಗೇಜ್ಮೆಂಟು. ನೋಡಿ ಅಜ್ಜಿ, ಆರಾಧನವ್ರ ಎಂಗೇಜ್ಮೆಂಟ್ ಅಂತೆ. ಇಷ್ಟೆಲ್ಲ ಮಾತಾಡಿದೀವಿ, ಅವ್ರ ಮದುವೆ ಫಿಕ್ಸ್ ಆಗಿದೆ, ನಾಳೆ ಎಂಗೇಜ್ಮೆಂಟ್ ಅಂತ ನಮ್ಗೆ ಹೇಳೇ ಇಲ್ಲ. ಎಲ್ರಿಗೂ ಯಾಕೆ ಹೇಳ್ಬೇಕು ಅಂತ ಸುಮ್ಮನೆ ಇರ್ಬೋದೇನೋ, ಸಂಕೋಚ. ಅವಳಿಗಾಗಿದೆ ಪಾಪ, ನಿನಗೆ ಯಾಕೆ ಬಂದು ಹೇಳ್ತಾಳೆ? ಬಿಡಪ್ಪ. ಏನ್ ಹೇಳ್ತೀರ ಅಜ್ಜಿ? ನನ್ಗೆ ಅರ್ಥ ಆಗ್ಲಿಲ್ಲ. ಏನಿಲ್ಲ ಬಿಡಪ್ಪ, ನಿಂದೆ ಅಂತಲ್ಲ ಎಲ್ಲ ಜವಾಬ್ದಾರಿ. ಹೇಳೋದ್ನಲ್ಲ ಯಜಮಾನ. ಅಂತ ಸೀರಿಯಸ್ ಗಾಯನಲ್ಲ, ಒಂದಿನದಲ್ಲಿ ಕಡಿಮೆ ಆಗತ್ತೆ. ಆದ್ರೆ ನಾನು 1 ಲಕ್ಷ ಯಾವಾಗ ದುಡಿಯೋದು? ಏನಾರ ಒಂದು ಐಡಿಯಾ ಮಾಡಲೇಬೇಕು. ಈ 1 ಲಕ್ಷ ದುಡಿಯೋಷ್ಟರಲ್ಲಿ ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೋ. ಹಾಯ್, ಇವತ್ತೇನಾಯ್ತು ಗೊತ್ತಾದ್ರೆ ಸುಳ್ಳು ಹೇಳ್ಬಿಡಿ ಅಂತೀರಾ. ಜೊತೆಗೆ ಕೆಂಪಮ್ಮಜ್ಜಿನೂ ಇದ್ರು, ಬೇಕಾದ್ರೆ ಸಾಕ್ಷಿಗೆ ಅವ್ರನ್ನ ಕೇಳಿ. ನಾನು ಅಜ್ಜಿ ಹೋಗ್ತಿದ್ವಿ, ನಾನು ದುಡ್ಡು ಎಣಿಸ್ತಿದ್ದೆ. ಇಷ್ಟಿದೆ, ಇಷ್ಟು ಹೋಗುತ್ತೆ, ಇನ್ನೆಷ್ಟು ಅರ್ನ್ ಮಾಡ್ಬೇಕಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತಿದ್ರೆ ಇದ್ದಕ್ಕಿದ್ದಂಗೆ ಬೈಕ್ ಮೇಲೆ ಬಂದು ದುಡ್ಡು ಕಿತ್ಕೊಂಡು ಹೋಗ್ಬಿಡೋದ? ಸರಿ ಇಲ್ಲಪ್ಪ. ಜನ ತುಂಬಾ ಹುಷಾರಾಗಿರ್ಬೇಕು ಆರಾಧನವ್ರೆ. ಪಬ್ಲಿಕಲ್ಲಿ ದುಡ್ಡೆಲ್ಲ ಕಂಡ್ರೆ ಕಿತ್ಕೊಂಡು ಹೋಗ್ಬಿಡ್ತಾರೆ. ನೀವ್ ಯಾವತ್ತೂ ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಆಮೇಲೆ ಏನಾಯ್ತು ಅಂತ ಕೇಳಿ.
ಕಷ್ಟಪಟ್ಟು ದುಡ್ದಿರೋಂಥ ದುಡ್ಡು. ನನಗೆ ಬೇರೆ 1 ಲಕ್ಷ ದುಡ್ದಿಲ್ಲ ಅಂತ ಟೆನ್ಷನ್ನು. ಇವ್ರು ಬೇರೆ ಅಂತ ನನಗೆ ಕೋಪ ಬಂದೋಯ್ತದ್ರಿ. ನಾನು ಅವ್ರನ್ನ ಚೇಂಜ್ ಮಾಡ್ಕೊಂಡು ಹೋದೆ. ಅಲ್ಲಿ ನೋಡಿದ್ರೆ ಸುಮಾರು ಜನ ಕುತ್ಕೊಂಡಿದ್ರು. ಅದ್ರಲ್ಲಿಬ್ರು ದುಡ್ಡು ಕಿತ್ಕೊಂಡು ಹೋಗಿರೋರು. ಅದ್ರಲ್ಲೊಬ್ಬ ಲೀಡರ್ ತರ, ಕಿಂಗ್ ಆಫ್ ಗ್ಯಾಂಗ್. ಎಲ್ಲ ಕುಡಿದು ಬಿಟ್ಟಿದ್ದಾರೆ. ನಾನು ಒಳ್ಳೆ ಮಾತಲ್ಲಿ ಕೇಳಿದೆ, ಕಷ್ಟಪಟ್ಟು ದುಡ್ದಿರೋಂಥ ದುಡ್ಡು ಕೊಡಿ ಅಂತ. ಕೊಡಲ್ಲ ಅಂದ್ಬಿಡೋದ? ಸಾಲ್ದು ಅಂತ ತಳ್ಬಿಡೋದ? ನನಗೆ ಕೋಪ ಬಂತು. ಐ ಸ್ಟುಡ್ ಅಪ್, ಐ ಬೀಟ್ ದಮ್ ಬ್ಲ್ಯಾಕ್ ಆ್ಯಂಡ್ ಬ್ಲೂ. ಒಡ್ದೆ ಚೆಚ್ಚಾಕ್ಬಿಟ್ಟೆ. ಹಂಗೊಂದು ಫೈಟ್ ಮಾಡಿದೆ. ನನ್ನ ಮೈಂಡ್ ಎಲ್ಲ ಕ್ಲಿಯರ್ ಆಗೋಯ್ತು. ನನ್ನ ಲೈಫ್ ಏನು, ನನ್ನ ಗುರಿ ಏನು, ಎವ್ರಿಥಿಂಗ್ ಎಲ್ಲ ಫಿಕ್ಸ್ ಆಗೋಯ್ತು. ನನ್ನ ಗುರಿ, ನನ್ನ ಜೀವನ ಎರಡು ಮುಗ್ದೋಯ್ತು. ಯಾಕ್ರಿ, ಏನಾಯ್ತು? ನಾನು ನೋಡಿದ್ರೆ ಫುಲ್ ಎಕ್ಸೈಟಲ್ಲಿ ಹೇಳ್ತಿದ್ದೀನಿ, ನೀವು ನೋಡಿದ್ರೆ ಗಾಳಿ ಹೋಗಿರೋ ಬಲೂನ್ ತರ ನಿಂತಿದ್ದೀರಾ. ಎನಿಥಿಂಗ್ ರಾಂಗ್? ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ. ನಂಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದೀರಾ. ನಿಮ್ಮ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ. ನನಗೀಗ ಫುಲ್ ಕಾನ್ಫಿಡೆನ್ಸ್ ಬಂದಿದೆ. ಐ ಮೀನ್, ಹೆಲ್ಪ್ ಮಾಡೋ ಥರ ಇದ್ರೆ ಮಾಡ್ತೀನಿ ಅಂದೆ. ನೀವು ಅದಕ್ಕೂ ಬೇಜಾರು ಮಾಡ್ಕೋಬೇಡಿ. ನಾಳೆ ನನ್ನ ಎಂಗೇಜ್ಮೆಂಟ್ ಇದೆ, ಬಂದ್ಬಿಡಿ. ವಾಟ್ ಹ್ಯಾಪನ್ಡ್? ಎಂಗೇಜ್ಮೆಂಟ್ ಅಂತ ಇಷ್ಟು ಬೇಜಾರಲ್ಲಿ ಹೇಳ್ತಾರಾ? ಐ ಥಿಂಕ್ ಶಿ ಇಸ್ ನಾಟ್ ಹ್ಯಾಪಿ.